ಎಲ್ರಿಗೂ ನಮಸ್ಕಾರ. ನಮ್ಮ ಜಯಂತಿ ಮಲ್ನಾಡು. ನಾನಿವತ್ತು ಅವರೆಕಾಯನ್ನು ಹಾಕಿಬಿಟ್ಟು ಮಟನ್ ಡ್ರೈ ಮಾಡಿ ತೋರಿಸ್ತೀನಿ. ಇದು ತುಂಬಾ ಸ್ಪೆಷಲ್ಲು. ಇದಕ್ಕೆ ಜಿಂಜರು ಗಾರ್ಲಿಕ್ ಪೇಸ್ಟನ್ನು ಹಾಕಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿಯನ್ನು ಹಾಕ್ಕೊಂಡು ಕೂಡ ಇವಾಗ ನಾನು ಫ್ರೈ ಮಾಡ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ವಲ್ಪ ನಾನು ಸಾಲ್ಟನ್ನು ಕೂಡ ಇವಾಗಲೇ ಆ್ಯಡ್ ಮಾಡಿದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಅದಕ್ಕೆ 2 ಟೊಮೊಟೊವನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ನಾನು ಇದಕ್ಕೆ ಸ್ವಲ್ಪ ಅಷ್ಟದ ಪುಡಿಯನ್ನು ಹಾಕ್ತೇನೆ. ಸೊ ಹಾಕಿ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಮಟನನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇವಾಗ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಇದು ನೀಟಾಗಿ ಫ್ರೈ ಆಗಬೇಕು, ಆನಿಯನ್ನು ಟೊಮೊಟೊ ಎಲ್ಲ. ಸೊ ಅದಾದಮೇಲೆ ನಾವು ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಮಟನನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಒಂದು 1/4 ಕೆಜಿಯಷ್ಟು ಅವರೆಕಾಳನ್ನು ಕೂಡ ನಾನು ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇವಾಗ ಮಟನ್ನ ಹಾಕಿ ಚೆನ್ನಾಗಿ ತಿರ್ಸ್ಬಿಟ್ಟು ನಾನು ಇಟ್ಕೊಂಡಾಗೋಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಮಟನ್ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಪೌಡ್ರನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ನಿಮಗೆ ಬೇಕಾದರೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಆದಮೇಲೆ ಇದನ್ನು ಚೆನ್ನಾಗಿ ನಾವು ತಿರ್ಸ್ಬಿಟ್ಟು, ಯಾಕಂದರೆ ಮಟನ್ನು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕಾಗಿ ಬರುತ್ತೆ. ಸೊ ಅವರೆಕಾಳಾದರೆ ಈಸಿಯಾಗಿ ಬೆಂದುಬಿಡುತ್ತೆ. ಸೊ ಅದಕ್ಕೆ ನಾನು ಹೀಗೇ ಒಂದು 10-15 ನಿಮಿಷ ನಾನು ಇದನ್ನು ಬೇಯಿಸ್ಕೊತೀನಿ. ಈಗ ನೋಡಿ ಅವರೆಕಾಳನ್ನು ಹಾಕಿದ್ದೀನಿ. ನಾನು ಬಿಡಿಸಿ ಕೂಡ ಹಾಕಿಲ್ಲ, ಹಾಗೇ ಹಾಕಿದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಹೀಗೆ ನಾವು ನೀಟಾಗಿ ಒಂದು 2-3 ನಿಮಿಷ ಹಾಗೆ ಓಪನ್ನಾಗಿ ನಾವು ಇಲ್ಲಿ ಬೇಯಿಸ್ಕೋಬೇಕಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸರಿ ಈ ಥರ ಅವರೆಕಾಳು ಹಾಕಿ ಮಾಡಿ ಮಟನ್ನು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ತುಂಬಾ ಟೇಸ್ಟ್ ಇರುತ್ತೆ ಇದು. ಸೊ ಇದನ್ನು ನಾನಿವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಸಲನ್ನು ಹಾಕ್ಕೊಳ್ತೀನಿ. ಸೊ ಇವಾಗ ನೋಡಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ ಆಗಿದೆ 4 ವಿಸಲು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ತುಂಬಾ ಟೇಸ್ಟ್ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇದು ನೀವು ಚಪಾತಿ, ದೋಸೆ, ರೈಸು ಎಲ್ಲದರ ಜೊತೆಯಲ್ಲೂ ತಿನ್ಬೋದು. ನೋಡಿ ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಅಂಥೇಳಿ ನೀವು ಒಂದು ಸರಿ ಟ್ರೈ ಮಾಡಿ. ನಾನಿವಾಗ ಇದು ದೋಸೆ ಜೊತೆಯಲ್ಲಿ ಮಾಡಿದ್ದೀನಿ. ಸೊ ನೀರು ದೋಸೆಯನ್ನು ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಒಂದು ತವಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ನೀರು ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಇವಾಗ ಒಂದು ದೋಸೆಯನ್ನು ಹಾಕ್ಕೊಳ್ಳೋಣ ಬನ್ನಿ. ಇದು ಒಳ್ಳೆ ಕಾಂಬಿನೇಷನ್ನು. ನೀವು ಚಪಾತಿ ಜೊತೆ ಆದರೂ ತಿನ್ಬೋದು, ದೋಸೆ ಜೊತೆ ಆದರೂ ತಿನ್ಬೋದು, ಇಡ್ಲಿ ಜೊತೆಯಲ್ಲಿ, ರೈಸ್ ಜೊತೆಯಲ್ಲಿ, ಎಲ್ಲದರ ಜೊತೆಯಲ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಅವರೆಕಾಳು ಹಾಕಿ ಟ್ರೈ ಮಾಡಿ ಮಟನನ್ನು ಯಾವತ್ತೂ ಮಿಸ್ ಮಾಡಲ್ಲ. ಇನ್ನು ಹಾಗೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಇವಾಗ ನಾನು ಒಂದು ದೋಸೆಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ 2 ಸೈಡಲ್ಲೂ ನಾವು ಇದನ್ನು ಬೇಯಿಸ್ಕೋಬೇಕಾಗಿ ಬರುತ್ತೆ. ಸೊ ಇವಾಗ ನಾನು ದೋಸೆ ನೋಡಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಡ್ರೈ ಆಗಿದೆ. ಹಾಗಾಗಿ ನಾನು ಇದನ್ನು ಹಾಗೆ ಹಾಕ್ಕೊಳ್ತೀನಿ. ಒಂದೇ ಸೈಡಿಂದಲೇ ಸಾಕಾಗುತ್ತೆ. ಒಂದೊಂದು ಸರಿ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ ಒಂದು ಸೈಡಲ್ಲೇ ಬೇಯಿಸ್ಕೊಳ್ಳೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ಜೊತೆಯಲ್ಲಿ ಒಳ್ಳೆ ಕಾಂಬಿನೇಷನ್. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು.